ನಮಸ್ಕಾರ. ಎಲ್ಲ ಮೊದಲೊരു ವಿಷಯ ಹೇಳಬೇಕು, ನನಗೆ ಕನ್ನಡ ಮಾತಾಡೋದಷ್ಟು ಬರಲ್ಲ. You speak English. Which is comfortable, you can speak. I will try to convey my thoughts with English and English. ಸೊ ಇಲ್ಲಿ ಬಂದು ತುಂಬ ದೊಡ್ಡ ವಿಷಯಗಳ ಟಾಪಿಕ್ಸ್ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿರ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿ ಇಲ್ಲಿ ನಮ್ಮ ಕರ್ನಾಟಕ ಇಲ್ಲ. Sir, introduce yourself and start. ಓಕೆ, ನಾವು ಬಂದು ಸ್ವಾಮಿ ಭದ್ರಾನಂದ್. I'm a Pracharak of Sanatana Dharma. Belongs to Kerala, but staying here in Karnataka since 8 years. So, last week I just conducted one press conference there at Calicut and Kochi regarding certain major issues. So I just want to reveal the same thing here with you all also. So, ಇಲ್ಲಿ ಬಂದು ನಮ್ಮ ಕಡೆಯಲ್ಲ ಒಂದು ದೊಡ್ಡ ಟೆರರಿಸಮ್ ಇದೆ. ಟೆರರಿಸಮ್ ಅಂದರೆ ಇವತ್ತು ಮಾಡರ್ನ್ ಟೆರರಿಸಮ್ ಅಂದರೆ ಡ್ರಗ್ ಮಾಫಿಯಾ. ನಮ್ಮ ಮಕ್ಕಳೆಲ್ಲವರು ഇപ്പോൾ ಯಂಗ್ಸ್ಟರ್ಸ್ ಯೂತ್ ಎಲ್ಲವರು ಇದೇ ಥರ ಇದನ್ನ ಡ್ರಗ್ಸ್ಗೆ ಅಡಿಕ್ಟ್ ಆಯಿತು. ಮೈ ಕ್ವಶನ್ ಈಸ್, ಹೂ ಈಸ್ ರೂಲಿಂಗ್ ದಿಸ್ ಕಂಟ್ರಿ? BJP. ಆ್ಯಂಡ್ ದಿಸ್ ಶುಡ್ ಬಿ ಸ್ಟಾಪ್ಡ್ ಬೈ BJP. We are not able to understand why Narendra Modi ji and his team is not stopping drug mafia. I am also a Modi supporter. ನಾವು ಮೋದಿಗೆ ಲಾಸ್ಟ್ ಮಂತ್ ಇಲ್ಲಿ ಕರ್ನಾಟಕದಲ್ಲಿ ರೋಡ್ ಶೋ ಮಾಡಿರೋರು ಮೋದಿಗೆ ಆಮೇಲೆ ಸಣ್ಣ ಆಲ್ಸೋ. ಬಟ್ ದೊಡ್ಡ ವಿಷಯಗಳು ಏನು ನಮ್ಮ ಲೀಡರ್ಸ್ ಯಾರು ಡಿಸ್ಕಸ್ ಮಾಡಲ್ಲ. ಇಫ್ ಮೋದಿ ಇಸ್ ಕಮಿಟಿಂಗ್ ಸಮಥಿಂಗ್ ರಾಂಗ್, ಮೋದಿ ಯಾವುದು ಮೋಸ ಮಾಡಿಯಲ್ಲ, ಆ ಮೋದಿ ನೀವು ಮಾಡಿದ ರಾಂಗ್ ಥಿಂಗ್ ಅನ್ನು ಕ್ವಶನ್ ಮಾಡೋದಕ್ಕೆ ಯಾರು ಅವರ ಕಡೆ ಇಲ್ಲ. Everybody wants to massage all us powerfuls, like, you know, they are not real politicians. It's very difficult to find out a real politician nowadays. It's just part of a business. But in Karnataka, you know, the Basavanna Rajya, this is a dharmic land. ಈ ಕರ್ನಾಟಕ ಜನಗಳಿಗೆ ಮೈಂಡ್ಸ್ ಇದೆ ಬೇರೆ ಇದೆ. ಸೊ ದಿಸ್ ಟಾಪಿಕ್ ಈಸ್ ವೆರಿ ವೆರಿ ಸೀರಿಯಸ್. ಬಸವಣ್ಣ ವಿಷಯದಲ್ಲ ನೋಡಿ, ಅವರು ಕ್ಯಾಸ್ಟ್ ಕ್ರಿಯೇಟ್ ಸಿಸ್ಟಮ್ಗೆಲ್ಲ ಆಪೋಸಿಟ್ ಅವರು. ಅವರ ಹೆಸರು ಹಾಕಿ ಅವರ ಫೋಟೋ ಕೆಳಗಡೆ ಕೂತಾಗಿ ಕ್ಯಾಸ್ಟ್ ಬಿಸ್ನೆಸ್ ಮಾಡ್ತೀನಿ, ಇದು ಧರ್ಮ. ಸೊ ನಾವು BJP ಹೌ ದಿ ಆರ್ ಟೇಕಿಂಗ್ ಬಸವಣ್ಣ ಥಾಟ್ ದಟ್ ನನಗೆ ಗೊತ್ತಿಲ್ಲ. ಅದು BJP ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಇಲ್ಲಾಂದ್ರೆ ಮತ್ತೊಂದು ವಿಷಯ ಬಂದು ಇಲ್ಲಿ ನಮ್ಮ ಪೊಲೀಸ್ ಬಂದು ಅಂಡರ್ ಟು ಟೈಮ್ ಅವರ ಡ್ಯೂಟಿ ಮಾಡಿಸಿ. They are getting more mental pressure. They are getting more health issues. Their family also is in trouble now. ಪೊಲೀಸ್ ವಿಷಯ ಅವರಿಗೆ 8 hours ಕಡಿಮೆ ಆಗಿ ಕೊಡಬೇಕು. ಇಲ್ಲಿ ಮತ್ತೆ ಎಲ್ಲ ಗವರ್ಮೆಂಟ್ ಆಫೀಸರ್ಸ್ಗೂ 8 hours ಡ್ಯೂಟಿ ಇದೆ. ಪೊಲೀಸ್ ಮನುಷ್ಯರ ಅದ ರೋಬೋಟ್ ಅದೊಂದು ಡಿಪಾರ್ಟ್ಮೆಂಟ್ ಕರೆಕ್ಟ್ ಅದು ಮೀನ್ಸ್ ಅಥಾರಿಟಿ ಶುಡ್ ಥಿಂಕ್ ಅಬೌಟ್ ದಿಸ್ ಇಶ್ಯೂ ವೆರಿ ಸೀರಿಯಸ್ಲಿ. ಅಲ್ಲಂದ್ರೆ ಪೊಲೀಸ್ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ರಾಜ್ಯದಕ್ಕೂ ಒಂದು ನಾಶ ಬರುತ್ತೆ. ಆ್ಯಂಡ್ ದ ಅದರ್ ಒನ್ ಈಸ್ ದ ಮೈನ್ ಥಿಂಗ್, ನಾವೆಲ್ಲ ಸನಾತನಿ, ನೀವು ಎಲ್ಲ ಸನಾತನ ಧರ್ಮಿಗಳು. ಹಿಂದುತ್ವ ಬಂದು ಬೇರೆ, ಸನಾತನ ಧರ್ಮ ಬಂದು ಬೇರೆ. ಹಿಂದುತ್ವಕ್ಕೆ ಏನು ಸನಾತನ ಧರ್ಮಕ್ಕೆ ಕನೆಕ್ಷನ್ ಇಲ್ಲ ಅಂತ ಜನಗಳಿಗೆ ಗೊತ್ತಾಗಬೇಕು. ನಾವು ಒಂದು ಅಘೋರ ಪರಂಪರೆಯಲ್ಲಿ ಬಂದು ಸನ್ಯಾಸಿ. ನನಗೆ ಆಧ್ಯಾತ್ಮಿಕ ಇದೇನು ನನ್ನ ಬಿಸ್ನೆಸ್ ಇದೆಯೋ ಅಂತ ಈ ಟೈಮ್ ವರ ಮಾಡಲ್ಲ. ಐ ವಿಲ್ ನೆವರ್ ಡೂ ಬಿಸ್ನೆಸ್ ಅಗೇನ್ ಆಲ್ಸೋ. ಬಟ್ ಹಿಯರ್ our people are very much devotees. They have bhakti more. On a logical side, our thinkmanna kadime aaytu. So now the people are worshipping Rama. Now Rama to opposite alla. Na Ramayanadukku opposite alla. Ana ನೀವು ಒಂದು ವಿಷಯ ಗೊತ್ತಾಗಬೇಕು. ರಾಮ ಬಂದು ನವಮಿಲ ಜನ್ಮ ತಗೊಂಡವರು. ನವಮಿಲ ಜನ್ಮ ತಗೊಂಡವರ ಪೂಜಾ ಮಾಡಿ ಅಲ್ಲ, ಆರಾಧನಾ ಮಾಡಿ ಅಲ್ಲ, ನಮಗೆ ದೊಡ್ಡದು ನಾಶ ಬರುತ್ತೆ ಅನ್ನೋದು ನಮ್ಮ ಜನಗಳೆಲ್ಲ ಗೊತ್ತಾಗಬೇಕು. ಶ್ರೀರಾಮ್ ಸೇನಾ ಚೀಫ್ ಪ್ರಮೋದ್ ಮುತಾಲಿಕ್ ಆಲ್ಸೋ ಇಸ್ ವೆರಿ ಕ್ಲೋಸ್ ಟು ಮಿ. ನೋಡಿ, ಅವರು ಇನ್ನು ರಾಜ್ಯಕ್ಕೆ ಎಷ್ಟು ಹೋರಾಟ ಮಾಡಿದ್ರು. ಅವರು ಒಳ್ಳೆ ಧರ್ಮಪುತ್ರ.
ಅವ್ರಿಗೆ ಏನಾದ್ರು ಸಕ್ಸಸ್ ಇದೆಯಾ? ನರೇಂದ್ರ ಮೋದಿ 2014 ಎಷ್ಟು ಓಟ್ ಅವರಿಗೆ ಸಿಗುತ್ತೆ ನಿಮಗೆ ಗೊತ್ತು. And 2019 also you know about his growth. And 2024 what happened? ಮೋದಿಗೆ 3 ಮೇನ್ ದೋಷ ಇದೆ. ಒಂದು ಬಂದು ಅವರಿಗೆ ಯಾರ ಪೂಜಾ ಮಾಡೋಣ, ಏನ್ ಸಾಧನ ಮಾಡೋಣ ಅಂತ ಅವರಿಗೆ ಗೊತ್ತಿಲ್ಲ. ಈಗ ನಮ್ಮ ಶರೀರದಲ್ಲಿ 17 ಶಕ್ತಿಗಳಿದೆ. ಸೂಕ್ಷ್ಮ ಶರೀರದಲ್ಲಿ 17 ಶಕ್ತಿಗಳಿದೆ. ಇದೇ ಸೈಡ್ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತ ಇಬ್ರು ಶರೀರ ಇದೆ. If your ಸೂಕ್ಷ್ಮ ಶರೀರ is not strong means you won't be able to do anything for others, or you won't be able to do anything for yourself also. ನಮ್ಮ ಜನಗಳ ಸೂಕ್ಷ್ಮ ಶರೀರ ಎಲ್ಲ ತುಂಬಾ ವೀಕ್ ಆಯಿತು. That means people are facing aura stroke and chakra paralysis. Aura stroke ಅಂದ್ರೆ ಇದು ಯಾರು ಮಾತಾಡಿಯ ವಿಷಯ ಅಲ್ಲ ಇದು. This is a very unique topic. See, we are like mobile phone. Our mobile phone ತರ. ಮೊಬೈಲ್ ಫೋನ್ ಅಪ್ಲಿಕೇಶನ್ ಇಲ್ಲ ಅಂದ್ರೆ, ಅಪ್ಲಿಕೇಶನ್ ವರ್ಕ್ ಆಗಲ್ಲ ಅಂದ್ರೆ ಮೊಬೈಲ್ ಯೂಸ್ ಆಗೋದಕ್ಕೆ ಆಗಲ್ಲ. ಸಿಮಿಲರ್ ಲೈಕ್ if our chakras are not working properly, you won't be able to survive. And aura stroke ಅಂದ್ರೆ ಮೊಬೈಲ್ ಚಾರ್ಜ್ ಇಲ್ಲ ಅಂದ್ರೆ ಮೊಬೈಲ್ ವರ್ಕ್ ಆಗಲ್ಲ. ದಿಸ್ ಈಸ್ ದ ಋಷಿ ಸಬ್ಜೆಕ್ಟ್. ಇದು ಋಷಿಮಾರ್ ಮಾತಾಡಿಯ ವಿಷಯ ಇದು. ಇದು ಪಂಡಿತ ವರ್ಗಗಳು ಇದು ಮಾತಾಡಲ್ಲ. ಪಂಡಿತ ವರ್ಗಗಳು ಪೂಜಾ ಮಾಡಿ, ಆ ಪೂಜಾ ಮಾಡಿ, ಈ ಪೂಜಾ ಮಾಡಿ, ಇಷ್ಟು ದುಡ್ಡು ಕೊಡಬೇಕು, ನೀವು ಅದು ಮಾಡಬೇಕು, ಇದು ಮಾಡಬೇಕು ಅಂದ್ರೆ ಜನಗಳ ಚೀಟ್ ಮಾರನ ಕೆಲಸದ ಎಲ್ಲ ಕಡೆಯೂ they are doing the same thing. So here what I want you to you just seriously look into this matter. Modi ke dawa aisandra okay fine, as an individual we can leave him, but as a prime minister, if he is not able to do any kind of retrospective analysis, ಅವರು ಯಾರನ್ನ ಅವರಿಗೆ ಗೊತ್ತಾಗಬೇಕು, ಅವ್ರಿಗೆ ಏನೇನು ದೋಷ ಇದೆ ಅವ್ರಿಗೆ ಗೊತ್ತಾಗಬೇಕು. ಅವ್ರಿಗೆ ರಾಜಗುರು ಏನಾದ್ರು ಇದೆಯಾ? ಅವ್ರಿಗೆ ರಾಜಗುರು ಏನಿಲ್ಲ. We have a spiritual base. Our country belongs to spirituality. ಭರತ ಮಹಾರಾಜ ಅವರ ಯಾರು ಗುರುವಾಗಿರೋದು? ಅಷ್ಟವಕ್ರನೇ ನಮಗೆಲ್ಲ ಗೊತ್ತು. ಅವ್ರು ಏನೇನು ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತು. ಚಾಣಕ್ಯ ಗೊತ್ತು, ಶಿವಾಜಿ ಮಹಾರಾಜ ಗುರುಗಳು ನಮ್ಗೆ ಗೊತ್ತು. ಮೋದಿಜಿಗೆ ಯಾರ ಗುರುವಾಗಿರ್ತದೆ? See, this politics is okay. BJP is crossing all the limit. They are simply talking about Hindutva. We don't want Hindutva actually. Hindutva, the word itself is a wrong thing. It's a wrong term. Since 100 years, we came to know about Hindutva. ಅದಕ್ಕೂ ಮುಂದೆ ಹಿಂದುತ್ವ ಅಲ್ಲ, ಅದಕ್ಕೂ ಮುಂದೆ ಸನಾತನ ಧರ್ಮ. ಸನಾತನ ಧರ್ಮ ಕ್ಯಾಸ್ಟ್ ಕ್ರೇಟ್ ಸಿಸ್ಟಮ್ ಎಂಟರ್ಟೈನ್ ಮಾಡಲ್ಲ. ಇದು ನೋಡಿ ತುಂಬಾ ಕ್ಯಾಸ್ಟ್ ಪ್ರಾಬ್ಲಮ್ ಇದೆ, ತುಂಬಾ ಅವರ ignorance is someone's blessing. So I want my Kannadigas to be strong, and you should grow your spiritual side. You should be very strong in the spiritual side. ನೀವು spiritually strong ಆಗಲ್ಲ ಅಂದ್ರೆ ನಿಮ್ಮ ಕಡೆ ತನಕ ಏನು ಮಾಡೋದಕ್ಕಾಗಲ್ಲ. You won't be able to do anything for yourself also. So this is the main reason why our country is day by day getting down. ಎಲ್ಲರಿಗೂ ದುಡ್ಡು ಪವರ್ ಪೋಸ್ಟ್ ಎಲ್ಲ ಬೇಕು. ಇದು ನೋಡಿ, ಈ ಡ್ರಗ್ ಮಾಫಿಯಾ ಯಾರು ಸ್ಟಾಪ್ ಮಾಡ್ತಾರೆ? ಡ್ರಗ್ ಜಾಸ್ತಿ ಆದ್ಮೇಲೆ ರಾಜ್ಯಕ್ಕೆ ಎಷ್ಟು ದೊಡ್ಡದು ದೋಷ ಬರುತ್ತೆ ನನಗೆ ಗೊತ್ತಿಲ್ವಾ? ಟೆರರಿಸಂ ಆದ್ಮೇಲೆ ಬಾಂಬ್ ಹಾಕಿ 1 or 2 or 10 or 15 people may die. ಬಾಂಬಿಂಗ್ ಫೈರಿಂಗ್ ಎಲ್ಲ ಮೋದಿ ಬಂದ ಮೇಲೆ, ಮೋದಿಜಿ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಬಾಂಬಿಂಗ್ ಫೈರಿಂಗ್ ಎಲ್ಲ ಕಡಿಮೆ ಆಯ್ತು. There is no bombing or firing like before, but more graves are here due to drug mafia. 8th standard student, 9th standard, 10th standard, they are using this drug, and within 3 years their brain will collapse. They will lose their everything. See how many lakhs of people are getting destroyed here. Idata namdu vishaya. Devitu neevu idu serious idaagbeku. If Modi is having 56 in chest, he should stop, and he will stop this. Or if he is having 56-inch feeding boobs, then he will not stop this. I just want to know, the public wants to know who is powerful here. This Rahul Gandhi also should address this matter inside the parliament. He is serving as opposition leader. He is a strong political leader. I don't have any politics. Don't put my name into any politics. I'm just a victim's backer. I'm just voicing my sound for the marginalized. That's it. So, ಆಮೇಲೆ last 10 days back ನಾವು ಇಲ್ಲಿ ಕೋಳಿಕೋಡ್ ಪ್ರೆಸ್ ಮೀಟ್ ಮಾಡಿದ್ದು.
ರಾಮ ಪೂಜೆ ಮಾಡಿ ಅನ್ನೋ ದೋಷ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ರು. ವಿದಿನ್ 1 hour ಪ್ರತಿಷ್ಠಾ ಕರ್ಮ ಮಾಡಿ, ಮುಖ್ಯ ಪ್ರತಿಷ್ಠಾ ಕರ್ಮ ಮಾಡಿಯ ಸ್ವಾಮಿಗಳು ಅಲ್ಲಿ ಡೆತ್ ಆಯ್ತು ಆಫ್ಟರ್ 1 year. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ರಾಮ ಶ್ರೀಕೋವಿಲ್ ಎಲ್ಲ ಕ್ರ್ಯಾಕ್ ಆಗಿ ನೀರು ಒಳಗಡೆ ಜಾಸ್ತಿ ಬಂತು. 1800 crores ದೇ ಸ್ಪೆಂಡ್ ನೋಡಿ. ಆಮೇಲೆ ನೆಕ್ಸ್ಟ್ ಏನಾಯ್ತಂದ್ರೆ 130 people ಲಾಸ್ಟ್ ದೇರ್ ಲೈಫ್ಸ್. ಕರೆಕ್ಟ್ ಅಲ್ಲ ಭಕ್ತರು, ಅದು ರಾಮ ಜನ್ಮಭೂಮಿಲೇ ಆಯ್ತು. ಸೊ ನೀವು ಹನುಮಾನ ಪೂಜೆ ಮಾಡಿ, ಏನು ತೊಂದರೆವಿಲ್ಲ. ರಾಮನ ಪೂಜೆ ಮಾಡ್ಬೋದು. ಅದು ಒಂದು ಶಾಪ ಜನ್ಮ, ಅದು ಶಾಪ ಮೋಕ್ಷಕ್ಕೆ ಅವರು ಜನ್ಮ ತಗೊಂಡದು. ಇಲ್ಲಿ ಹತ್ರ ಶಕ್ತಿಗಳು, ಇಲ್ಲಿ ದೊಡ್ಡ ಶಕ್ತಿಗಳಿದೆ. ನೀವು ಕುಲದೇವತೆ ಪೂಜೆ ಮಾಡಿ, ಎಲ್ಲ ಜ್ಞಾನಗಳು ಇಲ್ಲಿ ಇದೆ, ಎಲ್ಲ ನಾಲೆಜ್, ಆಲ್ ಕೈಂಡ್ ಆಫ್ ನಾಲೆಜ್ ಆರ್ ಹಿಯರ್, ಬಟ್ ಯು ಶುಡ್ ಲುಕ್ ಇನ್ ಟು ದಟ್. ಡೋಂಟ್ ಬಿಲೀವ್ ದ ಪಂಡಿತ ವರ್ಗ. ದೇ ಆರ್ ನಾಟ್ ಹಿಯರ್ ಟು ಸಪೋರ್ಟ್ ಯು, ದೇ ಆರ್ ಹಿಯರ್ ಟು ಲೂಟ್ ಯು. I changed my kavi also, because if I am wearing kavi, suddenly I will get respect. They will bow down in front of me. They will give donation. Our sumna donation ಆಗ್ತೀವಿ, but respect ಕೊಡ್ತೀವಿ. ನನಗೆ ಅದೇನು ಬೇಡ. We should know each other first. Now this kavi dress or the saffron color, the orange dress, ಅದರ ಬಿಸಿನೆಸ್ಗೆ ಯೂಸ್ ಮಾಡುವ ಸ್ಟೈಲ್ ಆಯಿತು. ಇಲ್ಲಿ ತರ ನಿಮ್ಗೆಲ್ಲ ಗೊತ್ತಿಲ್ವಾ? ಎಷ್ಟು ಸ್ವಾಮಿಗಳು ಏನೇನು ಕೆಲಸ ಮಾಡಿದ್ರೆ ನಿಮ್ಗೆ ಗೊತ್ತು. ಯಾರು ಇದು ಮಾತಾಡೋದು? ಇಲ್ಲ, ಇದು ಶಬರಿಮಲೆ ಅಲ್ಲ, ಅದಲ್ಲ ಸರ್. ಇದು ಶಬರಿಮಲೆ ಡ್ರೆಸ್ ಅಲ್ಲ. ಶಬರಿಮಲೆ ಡ್ರೆಸ್, ಶಬರಿಮಲೆ ವಿಷಯ ನಿಮಗೆ ಗೊತ್ತಾಗಬೇಕು. ಶಬರಿಮಲೆಯಲ್ಲಿ ಯಾರದನ್ನು ಕರೆಕ್ಟ್ ಜನಗಳಿಗೆ ಗೊತ್ತಿಲ್ಲ.